ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ದಿನಾಂಕ 18/1/2025ರಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಪೂಜನೀಯ ಮಾತೃಶ್ರೀ ಹೇಮಾವತಿ ಅಮ್ಮನವರ ಪ್ರೀತಿಯ ಕಾರ್ಯಕ್ರಮವಾದ ಬಾಗಲಕೋಟೆ ತಾಲೂಕು ಮಟ್ಟದ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮವನ್ನು ನಡೆಸಲಾಗಿದೆ. ಕಾರ್ಯಕ್ರಮವನ್ನು ಬಾಗಲಕೋಟೆ ಜಿಲ್ಲಾ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಆದ ಪರಶುರಾಮ್ ಸಿನ್ನಾಳ್ಕರ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದರು. ಉದ್ಘಾಟನೆ ನೆರವೇರಿಸಿದ ಮಾನ್ಯರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯಲ್ಲಿ ಇಂತಹ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮ ನಡೆಸ್ತಾ ಇದ್ದು, ಕೆರೆ ರಚನೆಯಂತಹ ಪುಣ್ಯದ ಕೆಲಸ ಕೂಡ ಮಾಡ್ತಾ ಇರೋದು ತುಂಬಾ ಸಂತೋಷ ಆಗಿದೆ. ಮಹಿಳೆಯರು ಸುರಕ್ಷಿತರಾಗಿರಬೇಕು ಅಂದು ತರಬೇತಿ ಮತ್ತು ಕಾರ್ಯಕ್ರಮ ನಡೆಸುತ್ತಿರುವುದು ತುಂಬಾ ಸಂತೋಷ. ಇದರ ಪ್ರಯೋಜನವನ್ನ ಮಹಿಳೆಯರು ಪಡೆಯಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಟಿಎಸ್ಪಿ ಸೈಬರ್ ಕ್ರೈಮ್ ವಿಭಾಗದ ಪೊಲೀಸ್ ಅಧಿಕಾರಿಗಳು ಆದ ಮಂಜುನಾಥ್ ರವರು ಮಾತನಾಡಿ, ಪ್ರಸ್ತುತ ಸಾಮಾಜಿಕ ಜಾಲತಾಣದಿಂದ ಯಾವ ರೀತಿಯ ಸಮಸ್ಯೆಗಳು ಆಗ್ತಾ ಇದೆ, ಅವುಗಳನ್ನ ಮಹಿಳೆಯರು ಯಾವ ರೀತಿ ತಡೆಗಟ್ಟಬಹುದು, ಯಾವ ರೀತಿ ಅರಿವು ಇರಬೇಕು ಎನ್ನುವ ಬಗ್ಗೆ ತಿಳಿಸಿದ್ದಾರೆ. ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರು ಆದ ಚೆನ್ನಕೇಶವ ಸರ್ ಮಾತನಾಡಿ, ಜ್ಞಾನ ವಿಕಾಸ ಕಾರ್ಯಕ್ರಮ ಅಮ್ಮನವರ ಸಮಾಜದ ಬಗೆಗಿನ ಕಾಳಜಿಯ ಕಾರ್ಯಕ್ರಮ. ಮಹಿಳೆಯರು ಜ್ಞಾನ ಮತ್ತು ಕೌಶಲ್ಯ ಅಭಿವೃದ್ಧಿ, ಕಾನೂನು ಶಿಕ್ಷಣ, ಆರೋಗ್ಯದ ಅರಿವು ಮೂಡಿಸುವುದು ಇದರ ಪ್ರಯೋಜನ ತಾಯಂದಿರು ಪಡೆಯಬೇಕು ಅಂತ ಹೇಳಿದ್ದಾರೆ. ಅಲ್ಲಿ ಸ್ತ್ರೀ ಮತ್ತು ಪುರುಷರು ಸಮಾನವಾದಂತ ಅವಕಾಶ ಇತ್ತು. ಈ ಸ್ತೋತ್ರಗಳ ರಚನೆ, ಶ್ಲೋಕಗಳ ರಚನೆಯಲ್ಲಿ ಪುರುಷರಿಗೆ ಎಷ್ಟು ಅವಕಾಶವನ್ನು ಕೊಡ್ತಿದ್ರು, ಅದೇ ರೀತಿ ಅವಕಾಶ ಕೂಡ ಸ್ತ್ರೀಯರಿಗೆ ಇತ್ತು. ಅಲ್ಲಿ ನಾವು ನೋಡ್ತೀವಿ, ಮೈತ್ರಿ ಮತ್ತು ಗಾರ್ಗೆ ಅನ್ನುವಂಥವ್ರು ಇಬ್ಬರು ಶ್ಲೋಕಗಳ ರಚನೆ ಮಾಡ್ತಾರೆ ವೇದಗಳ ಕಾಲದಲ್ಲಿ. ಯಾವಾಗ ಉತ್ತರ ವೇದ ಕಾಲಕ್ಕೆ ಬರ್ತೀವಿ, ಅಲ್ಲಿ ಏನಾಯ್ತಂದ್ರೆ ಮಹಿಳೆಯರಿಗಿರ್ತಕ್ಕಂಥ ಈ ಸಮಾನತೆ ಅನ್ನೋದು ಸ್ವಲ್ಪ ಅಸಮಾನತೆ ಜಾಸ್ತಿ ಆಯ್ತು. ಸೊ ಅದಾದ್ಮೇಲೆ ಇತಿಹಾಸದಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಿ. ಆಮೇಲೆ ಕೆಲವರು ಏನಂತ ಹೇಳಿದ್ರು, ಮಹಿಳೆ ಕೇವಲ 4 ಗೋಡೆ ಮಧ್ಯೆ ಇರಬೇಕು, ಅಡಿಗೆ ಮನೆಗೆ ಮಾತ್ರ ಸೀಮಿತ, ಯಾವುದೇ ಸಾಧನೆ ಮಾಡಲಿಕ್ಕೆ ಅಥವಾ ಶಿಕ್ಷಣ ಪಡೆಯಲಿಕ್ಕೆ ಅವರು ಅರ್ಹರಲ್ಲ ಅಂತ ಹೇಳಿ ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಮುಂದೆ ಬಂದಾಗ ನಮ್ಮ ಕರ್ನಾಟಕದಲ್ಲಿ ಆದಂತ ಕ್ರಾಂತಿ, 12ನೇ ಶತಮಾನ ಶರಣ ಕ್ರಾಂತಿಯನ್ನು ತಾವು ನೋಡಿದ್ರೆ, ಅದರಲ್ಲಿ ಅನುಭವ ಮಂಟಪದಲ್ಲಿ ಮಹಿಳೆಯರು ಕೂಡ ಸಮಾನವಾದಂತ ಅವಕಾಶವನ್ನು ಕಲ್ಪಿಸಿದರು ಶರಣರು. ಪುರುಷರೊಂದಿಗೆ ಸಮಾನವಾಗಿ ಅನುಭವ ಮಂಟಪದಲ್ಲಿ ಭಾಗವಹಿಸುವಂತ ಅವಕಾಶವನ್ನು ಕಲ್ಪಿಸಿದ್ರು. ಆ ಒಂದು ಕಾರಣದಿಂದ ಅನುಭವ ಮಂಟಪದಲ್ಲಿ ಅಕ್ಕ ಮಹಾದೇವಿಯವರು, ಐದಿಕ್ಕಿ ಲಕ್ಕಮ್ಮ ಇವರೆಲ್ಲರೂ ಶರಣರು ತಮ್ಮದೇ ಆದಂತಹ ವಚನಗಳನ್ನ ರಚನೆ ಮಾಡಲಿಕ್ಕೆ ಅವಕಾಶ ಸಿಕ್ತು. ಬಹಳಷ್ಟು ಬದಲಾವಣೆಗಳು ಬರಲಿಕ್ಕೆ ಸಾಧ್ಯ ಆಯಿತು. ಸೊ 12ನೇ ಶತಮಾನದಲ್ಲಿ ಪ್ರಾರಂಭವಾದಂತಹ ಈ ಕ್ರಾಂತಿ, ಸಾಮಾಜಿಕ ಕ್ರಾಂತಿ, ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೆ, ಜಾತಿ ವ್ಯವಸ್ಥೆ ಆಗಿರ್ಬೋದು, ಅದನ್ನು ಹೋಗಲಾಡಿಸಲಿಕ್ಕೆ ದೊಡ್ಡ ಕ್ರಾಂತಿ ಆಯಿತು. ತಾವು ಇತಿಹಾಸವನ್ನ ತಿಳ್ಕೊಂಡಿದ್ದೀವಿ. ಅದಾದ್ಮೇಲೆ ನಾವೆಲ್ಲ ಭಾರತದಲ್ಲಿ ಮಹಿಳೆಯರನ್ನ ಯಾವ ರೀತಿ ಕಾಣ್ತೀವಿ ಅಂತಂದ್ರೆ, ಯತ್ರ ನಾರ್ಯಸ್ತು ಪೂಜ್ಯತೆ ರಮಂತೆ ತತ್ರ ದೇವತಾ. ಅಂದ್ರೆ ಸ್ತ್ರೀಯರಿಗೆ ಎಲ್ಲಿ ಗೌರವವಿದೆ, ಸ್ತ್ರೀಯರನ್ನ ಎಲ್ಲಿ ನಾವು ಪೂಜನೀಯ ಭಾವನೆಯಿಂದ ನೋಡ್ತಾ ಇದ್ದೀವಿ, ಅಲ್ಲಿ ದೇವರು ನೆಲೆಸಿರುತ್ತಾರೆ ಅಂತ ಹೇಳಿ ನಾವು ಪೂಜನೀಯವಾಗಿ ಕಾಣ್ತೀವಿ. ಅಂತ ಸಮಾಜ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಇದೆ. ಪಾಶ್ಚಿಮಾತ್ಯದಲ್ಲಿ ನೀವು ನೋಡಿದಾಗ ನಮ್ಮಲ್ಲಿರ್ತಕ್ಕಂಥ ಒಂದು ಈ ಸಂಸ್ಕೃತಿ ಪಾಶ್ಚಿಮಾತ್ಯರಿಗೆ ಹೋಲಿಸಿದಾಗ ಬಹಳಷ್ಟು ಅಜಗಜಾಂತರ ವ್ಯತ್ಯಾಸವನ್ನು ನಾವು ಕಾಣ್ತೀವಿ. ಪುರುಷರ ಸಮಾನವಾಗಿ ಮಹಿಳೆಯರನ್ನು ನಾವು ಕಾಣೋದ್ರ ಜೊತೆಗೆ ಇವತ್ತು ಮಹಿಳೆಯರಿಗೆ ಎಲ್ಲಾ ಕ್ಷೇತ್ರಗಳಲ್ಲಿ ಅವಕಾಶವನ್ನ ಮಾಡಿಕೊಡ್ತಾ ಇದ್ದೀವಿ. ಸಂವಿಧಾನ ಕೂಡ ಹೇಳೋದು ಅದನ್ನೇ. ನೋಡಿ, ಯಾವತ್ತಾದ್ರೂ ನಾವು ಸಂವಿಧಾನದಲ್ಲಿ ಅಥವಾ ಈಗ ಸರ್ಕಾರದ ವ್ಯವಸ್ಥೆಯಲ್ಲಿ ಪುರುಷನಿಗೆ ಯಾವುದೇ ಒಂದು ಕೆಲಸಕ್ಕೆ ಎಷ್ಟು ವೇತನವನ್ನು ಕೊಡ್ತೀವಿ, ಅಷ್ಟೇ ವೇತನವನ್ನು ನಾವು ಮಹಿಳೆಯರಿಗೂ ಕೂಡ ಕೊಡ್ತೀವಿ. ಸೊ ನೀವು ಹಳ್ಳಿಯಲ್ಲಿ ನೋಡ್ಬೋದು, ಇವತ್ತಿಗೂ ಆ ಡಿಫರೆನ್ಸ್ ಆಫ್ ಸ್ಯಾಲರಿ ಅನ್ನೋ ಒಪಿನಿಯನ್ ಇದೆ. ಏನಂತಂದ್ರೆ, ಒಂದು ಕೂಲಿ ಕೆಲಸ ತಗೊಳ್ಳಿ, ಒಂದೇ ಕೆಲಸಕ್ಕೆ ಪುರುಷರು ಹೋಗ್ತಾ ಇದ್ದ, ಮಹಿಳೆಯರು ಕೂಡ ಅದೇ ಕೆಲಸಕ್ಕೆ ಹೋಗ್ತಾ ಇದ್ರೆ ಸೇಮ್ ಸ್ಯಾಲರಿ ಕೊಡ್ತಾರ? ಇಲ್ಲ. ಅದು ಸೇಮ್ ಸ್ಯಾಲರಿ ಕೊಡ್ಬೇಕು, ಸಮಾನವಾದಂತ ವೇತನವನ್ನ ಕೊಡ್ಬೇಕು. ಅದು ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು. ನಮ್ಗೆಲ್ಲ ಗೊತ್ತಿರಲಿ, ಮಹಿಳೆಯರಿಗೆ ಸಮಾನತೆಯನ್ನು ಕೊಡ್ಲಿಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಷ್ಟು ಶ್ರಮಿಸಿದ್ರು ತಾವೆಲ್ಲ ಓದ್ಕೊಳ್ಬೇಕು. ಹಿಂದೂ ಬಿಲ್ ಕೋಡ್ ತರ್ತಾರ. ಹಿಂದೂ ಬಿಲ್ ಕೋಡ್ ತಂದಾಗ ಪುರುಷನಿಗೆ ಸಮಾನವಾದ ಎಲ್ಲಾ ಅವಕಾಶಗಳು ಮಹಿಳೆಯರಿಗೆ ಸಿಗಬೇಕು ಅಂತ ಹೇಳಿ ಅದರಲ್ಲಿ ಪ್ರಸ್ತಾಪಿಸಿದ್ರು. ಬಟ್ ಆ ಸಂದರ್ಭದಲ್ಲಿ ಅದು ಪಾಸ್ ಆಗಲಿಲ್ಲ. ಪಾಸ್ ಆಗದೇ ಇದ್ದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಪದವಿಗೆ ರಾಜೀನಾಮೆಯನ್ನು ಕೊಟ್ಟು ಈ ಸಮಾಜದಲ್ಲಿ ಪುರುಷರಿಗೆ ಎಷ್ಟು ನಾವು ಅವಕಾಶವನ್ನು ಕೊಡ್ತೀವಿ, ಅಷ್ಟೇ ಅವಕಾಶವನ್ನ ನಾವು ಮಹಿಳೆಯರಿಗೂ ಕೊಡ್ಬೇಕಂತ ಹೇಳಿ ಅವರು ಪ್ರಸ್ತಾಪಿಸ್ತಾರೆ.
ಅದು ಮುಂದೆ ಇವತ್ತಿಗೆ ಇಲ್ಲಿ ಈ ಹಂತದಲ್ಲಿ ನಾವು 21ನೇ ಶತಮಾನದಲ್ಲಿ ಅದನ್ನ ನಿಜ ಅಂತ ಹೇಳಿ ನಾವು ಕಂಡುಕೊಳ್ತಾ ಇದ್ದೀವಿ. ಸರ್ಕಾರದ ವಿವಿಧ ಹಂತದಲ್ಲಿ ನಾವು ಎಲ್ಲ ಕಡೆ ಸಮಾನವಾದಂತ ಅವಕಾಶವನ್ನು ಕೊಡ್ತಾ ಇದ್ದೀವಿ. ರಾಜಕೀಯ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು. ಆಮೇಲೆ ಇವತ್ತಿನ ಬದಲಾವಣೆ ತಾವು ನೋಡ್ತಾ ಇದ್ದೀರಿ. ನಾವೆಲ್ಲ ಮುಂಚೆ ಮಿಲಿಟರಿ ಸರ್ವಿಸ್ಗೆ ಕೇವಲ ಪುರುಷರನ್ನ ಪರಿಗಣಿಸ್ತಾ ಇದ್ರು. ಇವತ್ತು BSF ಅಲ್ಲಿ ಕೂಡ ಮಿಲಿಟರಿ ಕ್ಷೇತ್ರದಲ್ಲಿ ಕೂಡ ನಾವು ಮಹಿಳೆಯರಿಗೆ ಅವಕಾಶ ಕೊಟ್ಟಿದ್ದೀವಿ. ಅವರು ಕೂಡ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ತಾವೆಲ್ಲ ಫಸ್ಟ್ ವಿಶೇಷವಾಗಿ ಗಮನಿಸೋದಾದ್ರೆ ಸುನಿತಾ ವಿಲಿಯಂ ಅವರು ಬಾಹ್ಯಾಕಾಶದಲ್ಲಿ ಇವತ್ತು ಕೂಡ ಅವರು ಪ್ರಯಾಣ ಮಾಡ್ತಾ ಇದ್ದಾರೆ. ಅಂತ ಧೈರ್ಯವಂತ ಮಹಿಳೆಯರು ನಮ್ಮಲ್ಲಿ ನಮ್ಮ ಇತಿಹಾಸದಲ್ಲಿ ನಾವು ನೋಡ್ತೀವಿ. ಬಾಹ್ಯಾಕಾಶ ಅಂತಂದ್ರೆ ನೀವು ಬಹುಶಃ ಇದು ಕಲ್ಪನೆ ಮಾಡ್ಕೊಳ್ಳಿ. ನಾನು ಯಾವುದೋ ಗೊತ್ತಿಲ್ಲದ ಊರಿಗೆ ಹೋದ್ರೆ ಎಷ್ಟು ಕಷ್ಟ ಆಗುತ್ತೆ. ಪರಿಚಯಸ್ಥರು ಇರೋದಿಲ್ಲ, ಭಾಷೆ ಬರೋದಿಲ್ಲ, ಅಥವಾ ಅಲ್ಲಿ ಬದುಕೋದು ಹೇಗೆ, ಅಥವಾ ದಿನ ಕಳೆಯೋದು ಹೇಗೆ ಅಂತ ಹೇಳಿ ನಾವು ಗರ್ಭಿಣಿ ಕೊಡ್ತೀವಿ. ಬಾಹ್ಯಾಕಾಶ ಅಂತಂದ್ರೆ ಏನೂ ಇರೋದಿಲ್ಲ, ಯಾವುದೇ ಜೀವರಾಶಿ ಇರೋದಿಲ್ಲ, ಏನೂ ಇರೋದಿಲ್ಲ. ಅಂತರಿಕ್ಷದಲ್ಲಿ ಬಾಹ್ಯಾಕಾಶದಲ್ಲಿ ಸುನಿತಾ ವಿಲಿಯಮ್ಸ್ ಅನ್ನುವಂತ ಮಹಿಳೆ ಅವಳು ಅಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ದಾಳೆ ಅಂತಂದ್ರೆ ಎಷ್ಟು ಧೈರ್ಯ ಇರಬಹುದು ಅಂತ. ಸೊ ಇದರ ಅರ್ಥ ಇಷ್ಟೇ, ಈ ಸಮಾಜದಲ್ಲಿ ಮಹಿಳೆ ಅಬಲೆ ಅಲ್ಲ, ಸಬಲೆ. ಅವಳು ಕೂಡ ಧೈರ್ಯವಂತಳು, ಅವಳು ಕೂಡ ಎಲ್ಲ ಸಾಧನೆಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ನಾವು ತೋರಿಸಿಕೊಡ್ತಾ ಇದ್ದೀವಿ. ಅದು ನಿಮ್ಮಿಂದ ಸಾಧ್ಯ ಆಗ್ತಾ ಇದೆ. ಇದಕ್ಕೆ ವೇದಿಕೆ ಅನ್ನೋ ಹಾಗೆ ಈ ಸಂಸ್ಥೆಯವರು ಈ ಒಂದು ವೇದಿಕೆಯನ್ನು ಹಾಕಿಕೊಟ್ಟು ಈ ಒಂದು ಅವಕಾಶವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಸೊ ಹಳ್ಳಿಗಳಲ್ಲಿ ಏನಾಗುತ್ತೆ ಅಂತಂದ್ರೆ ನೀವು ನೋಡಿ, ವಿಶೇಷವಾಗಿ ಏನಾದ್ರೂ ಒಂದು ಸಾಧನೆ ಆಗಿದೆ ಅಂತಂದ್ರೆ ಬಹಳಷ್ಟು ನಾನು ಅಬ್ಸರ್ವ್ ಮಾಡಿದಂಗೆ ಮೋರ್ ದೆನ್ 50 to 60%, ಮೋರ್ ದೆನ್ ದಟ್ ಇದು ಹೆಚ್ಚಿನ ಸ್ಫೂರ್ತಿ ಯಾರಿಂದ ಆಗಿರ್ತಂದ್ರೆ ತಾಯಿಯಿಂದ ಆಗಿರ್ತದೆ. ತಂದೆ ತಾಯಿ ಅನ್ನುವಂಥದ್ದು ಆ ಮಗುವಿನ ಜೀವನದಲ್ಲಿ ಬಹಳಷ್ಟು ಪ್ರಮುಖವಾದಂತಹ ಪಾತ್ರ ವಹಿಸಿದ್ರು ಕೂಡ ಬಹಳಷ್ಟು ಪ್ರಭಾವ ಬೀರುವಂತದ್ದು ಯಾವುದು ಅಂತಂದ್ರೆ ತಾಯಿಯ ಪಾತ್ರ. ಯಾಕೆ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡ್ತೀವಿ. ತಂದೆ ಹೊರಗಡೆ ಹೋಗಿ ದುಡಿತಾನೆ. ಇವಾಗ ನಾವು ಅದನ್ನ ಹೇಳಿ ಬರೋದಿಲ್ಲ, ತಂದೆ ದುಡಿತಾನೆ ತಾಯಿ ದುಡೋದಿಲ್ಲ ಅಂತ ಹೇಳಿ. ಎಲ್ಲರಿಗೂ ಸಮಾನ ಅವಕಾಶ ಇರೋದ್ರಿಂದ ನಾನು ಬಿಗಿನಿಂಗ್ ಅಲ್ಲೇ ಹೇಳಿದೆ, ಉದ್ಯೋಗ ಪುರುಷ ಲಕ್ಷಣ ಇತ್ತಲ್ಲ, ಈಗ ಹಾಗಿಲ್ಲ. ಉದ್ಯೋಗ ಸರ್ವ ಲಕ್ಷಣ, ಪುರುಷನ ಆಯಿತು, ಸ್ತ್ರೀ ಆಯಿತು, ದುಡಿಯುವಂಥದ್ದು. ಸೊ ದುಡಿಯುವಂಥದ್ದು ಕೇವಲ ಏನು ಹಣ ಸಂಪಾದನೆ ಮಾಡ್ಲಿಕ್ಕಲ್ಲ. ಸಮಾಜದಲ್ಲಿ ಈಗ ನಾವು ಒಂದು ಸಮಾಜದಲ್ಲಿ ಬದುಕಬೇಕಂತಂದ್ರೆ ಬರೀ ದುಡ್ಡು ಮುಖ್ಯ ಅಲ್ಲ. ಮನುಷ್ಯನಿಗೆ ಆರೋಗ್ಯ ಮುಖ್ಯ, ಸಾಮಾಜಿಕ ಆರೋಗ್ಯ ಮುಖ್ಯ, ಮಾನಸಿಕ ಆರೋಗ್ಯ ಮುಖ್ಯ, ಮತ್ತು ಅವರ ಸ್ಥಿತಿಗತಿ. ಸೊ ಇವೆಲ್ಲ ಮುಖ್ಯ ಅಂತಂದ್ರೆ ದುಡಿಯೋದು ಕೇವಲ ಹಣ ಸಂಪಾದನೆಗಲ್ಲ, ಸಮಾಜದಲ್ಲಿ ತನ್ನ ಸ್ಥಾನವನ್ನ ಉನ್ನತೀಕರಿಸಿಕೊಳ್ಳಿಕ್ಕೆ, ಸಮಾಜದಲ್ಲಿ ಹೆಚ್ಚಿನ ಒಂದು ಬದಲಾವಣೆ ತರಲಿಕ್ಕೆ ನಾವು ಕೆಲಸ ಮಾಡ್ತೀವಿ. ಎಲ್ಲರೂ ಕೆಲಸ ಮಾಡ್ತಾರೆ, ದುಡಿತಾರೆ ಅಂತಂದ್ರೆ ಬರೀ ದುಡ್ಡು ಮಾಡ್ಲಿಕ್ಕೆ ದುಡಿತೀವಿ ಅಂತ ಅನ್ಕೊಳ್ಳೋದಲ್ಲ. ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ, ಮುಂದಿನ ಪೀಳಿಗೆಗೆ ನಾವು ಹೊಸದನ್ನ ಕೊಡುಗೆಯಾಗಿ ಕೊಡ್ಲಿಕ್ಕೆ ಈ ಬದಲಾವಣೆ ತರೋದು ಅಂತಂದ್ರೆ ಇರ್ರೆಸ್ಪೆಕ್ಟಿವ್ ಆಫ್ ಎನಿಥಿಂಗ್, ಅದು ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಇದು ರಾಜಕೀಯವಾಗಿ. ಇಂಟರ್ನೆಟ್ ಇರಲಾದಂತಾದ ಕೆಲಸ ಅಥವಾ ನಮ್ಮ ಒಂದು ಕಾರ್ಯಕ್ಷೇತ್ರ ಏನೈತಲ್ಲ, ಇವತ್ತು ಬೆಳಗ್ಗೆ ಎದ್ದಾಗಿನಿಂದ ಹಿಡ್ಕೊಂಡು ರಾತ್ರಿ ನಿದ್ದೆ ಬರುವವರೆಗೂ ನಮಗೆ ನೆಟ್ ಬೇಕು, ನಮಗೆ ಗೂಗಲ್ ಬೇಕು. ಇವೆಲ್ಲವನ್ನ ನಾವು ಇಟ್ಕೊಂಡಾಗೆ ನಮ್ಮ ಬದುಕು ನಾವು ಬಹಳ ಹಸನಾಗಿ ತಿಳ್ಕೊತಾ ಇದ್ದೇವೆ. ಅದರಿಂದ ಆಗುವ ದುಷ್ಪರಿಣಾಮ ಅಥವಾ ಪರಿಣಾಮ ಏನಾಗ್ತಾ ಇದೆ ಅನ್ನುವಂಥ ಕೆಲವು ವಿಚಾರಗಳನ್ನ ಸಾರ್ ಹೇಳಿದ್ರಲ್ಲ, ಮಂಜುನಾಥ ಸರ್ ಅನ್ನ ಹೊರತುಪಡಿಸಿ ಒಂದೆರಡು ವಿಚಾರಗಳನ್ನ ನಿಮ್ಮ ಜೊತೆ ಮಾತಾಡ್ತಾ ಇದ್ದೇನೆ ನಾನು. ಸಾಮಾಜಿಕ ವೆಬ್ ಅನ್ನುವಂಥ ಪದ ಯಾವಾಗ ಬಂತು ಅಂತಿಕೊಂಡಂತಂದ್ರೆ 1996 ಬಂತು. ಯಾವತ್ತೂ ಒಂದು ಹೆಣ್ಣಿನ ಅಥವಾ ಮೂಲವನ್ನ ಅವರು ಯಾರು, ಯಾರ ಮನೆ, ಯಾರ ತಂದೆ ತಾಯಿಯಿಂದ ಆ ಮಗುವಿನ ಮೂಲವನ್ನು ನಾವು ತಿಳಿದುಕೋಬೇಕಾಗತ್ತೆ. ಹಾಗಾದ್ರೆ ಸಾಮಾಜಿಕ ವೆಬ್ ಅನ್ನ 90ರ ದಶಕದ ಆರಂಭದಿಂದ ಇಂದಿನವರೆಗೆ 3 ಹಂತಗಳಲ್ಲಿ ಅದನ್ನು ಬಳಕೆ ಮಾಡ್ತಾ ಇದ್ದಾರೆ. ಯಾವುದನ್ನ? ಈ ವೆಬ್ ಅನ್ನುವಂಥದ್ದನ್ನ. ಹಾಗಾದ್ರೆ ಅನೇಕ ಸಾಮಾಜಿಕ ವೆಬ್ಸೈಟ್ಗಳು ನಮ್ಮ ನಿಜ ಜೀವನದ ಸಂವಹನಕ್ಕೆ ಎಲ್ಲ ಬಳಸ್ತಾ ಇದ್ದೇವೆ ಅಂತ ನಾವು ಹೇಳ್ತಾ ಇದ್ದೀನಿ. ಹಾಗಾದರೆ ಇಂಟರ್ನೆಟ್ ಮೂಲಕ ವ್ಯಕ್ತಿಗಳ ನಡುವೆ, ಸರ್ ಹೇಳಿದ್ರು, ಇಂಟರ್ನೆಟ್ಗಳ ಮೂಲಕ ವ್ಯಕ್ತಿಗಳ ನಡುವೆ ಯಾವ ರೀತಿಯಾದಂಥ ಸಂಬಂಧ ಬೆಳೀತಾ ಇದೆ ಅನ್ನುವಂಥದ್ದು ನಾನು ವಿವರವಾಗಿ ಹೇಳಬೇಕಾಗಿಲ್ಲ. ದಿನನಿತ್ಯ ನೀವು ಇಂಟರ್ನೆಟ್ ಬಳಸ್ತಾ ಇದ್ದೇವೆ, ಅದರ ಅರಿವು ನಮಗೆ ಸಾಕಷ್ಟು ಇದೆ ಅನ್ನುವಂಥ ವಿಚಾರವನ್ನ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಹಾಗಾದರೆ ಇತರ ರೀತಿಯ ಸಂವಹನಗಳ ಮೂಲಕ ಹೆಚ್ಚು ವೈಯಕ್ತಿಕವಾಗಿರುವಂತಹ ಹಾಗೂ ಜಾಗತಿಕವಾಗಿ ಸುಮಾರು ನಾವು ಎಷ್ಟು ಹೇಳ್ತಾ ಇದ್ದೇವೆ ಅಂತಿಕೊಂಡಂತಂದ್ರೆ 94 ದಶಲಕ್ಷಕ್ಕೂ ಹೆಚ್ಚು
ಸಕ್ರಿಯ ಬಳಕೆದಾರರು, ಆಮೇಲೆ ನಾವು ಈ ಪ್ರಪಂಚದ ಅತಿ ದೊಡ್ಡ ಒಂದು ಮಾರುಕಟ್ಟೆಯಾಗಿದೆ ಅನ್ನುವಂಥ ವಿಚಾರವನ್ನ ನೀವು ತಿಳ್ಕೋಬೇಕಾಗಿದೆ. ನಮ್ಮ ಮನೆಯ ಬಗ್ಗೆ ನಮಗೆ ತಿಳುವಳಿಕೆ ಇದೆಯೋ ಇಲ್ಲವೋ ನಮ್ಗೆ ಗೊತ್ತಿಲ್ಲ. ಪರಿಪೂರ್ಣವಾಗಿ ನಮ್ಮ ಮನೆಯ ಬಗ್ಗೆ, ನಮ್ಮ ಮಕ್ಕಳ ಬಗ್ಗೆ, ನಮ್ಮ ಸಂಬಂಧಿಕರ ಬಗ್ಗೆ ನಮಗೆ ತಿಳುವಳಿಕೆ ಇದೆಯೋ ಏನೋ ಗೊತ್ತಿಲ್ಲ. ಆದರೆ ಸಾಮಾಜಿಕ ಜಾಲತಾಣ ಮತ್ತು ಪ್ರತಿದಿನ ಬಳಕೆ ಮಾಡುವ ಆನ್ಲೈನ್ ವೆಬ್ಸೈಟ್ಗಳ ಬಗ್ಗೆ ನಮಗೆ ಏನಾಗಿದೆ, ಸಂಪೂರ್ಣವಾದ ಒಂದು ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳು ಆದ ಸುಮಂಗಲ ಹಿರೇಮನಿ ಅವರು, ಬಾಗಲಕೋಟೆ ಎಂಎಸ್ಇಟಿ ಫೌಂಡೇಶನ್ ಕಾರ್ಯದರ್ಶಿಯವರು ಆದ ರಕ್ಷಿತಾ ಇಟಿ, ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿಗಳು ಆದ ರೇಣುಕಾ ಜಡಗಣ್ಣನವರ್, ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಠಾಣೆ ಪಿಎಸ್ಐ ದಾವಲಬಿ ಯಲಗುತ್ತಿ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವಿಷಯ ಸಂಪನ್ಮೂಲ ವ್ಯಕ್ತಿಯವರು ಆದ ಬಸಮ್ಮ ನರಸಾಪುರ್ ರವರು ಮಾತನಾಡಿ, ತಾಯಂದಿರು ಮಕ್ಕಳ ಚಲನವಲನ ಗಮನಿಸುತ್ತಾ ಇರಬೇಕು. ಅಭ್ಯಾಸ ಮಾಡಬೇಕಾದ್ರೆ ಮಕ್ಕಳು ಪಾಲಕರಿಗೆ ಕಾಣದಂತೆ ಮೊಬೈಲ್ ನೋಡುತ್ತಾ ಓದುವರ ಹಾಗೆ ನಟಿಸ್ತಾರೆ. ಇದು ಮುಂದೊಂದು ದಿನ ತೊಂದರೆ ಆಗಿ ಕಷ್ಟಪಡುವ ಪರಿಸ್ಥಿತಿ ಬಂದೊದಗುತ್ತೆ. ಅದಕ್ಕೆ ಮುಂಜಾಗ್ರತೆ ತಾಯಂದಿರಲ್ಲಿ ಅಗತ್ಯವಾಗಿ ಇರಬೇಕು. ಮೊಬೈಲ್ ಮತ್ತು ಜಾಲತಾಣದಿಂದ ಹೇಗೆ ಮಕ್ಕಳನ್ನ ಕಾಪಾಡಲು ಸಾಧ್ಯ ಎನ್ನುವ ಬಗ್ಗೆ ಅರಿವು ನೀಡಿದ್ರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಬಾಗಲಕೋಟೆ ನಗರ ಸಭಾಧ್ಯಕ್ಷರು ಆದ ಸವಿತಾ ಲಂಕೆಣ್ಣವರ್ ಮಾತನಾಡಿ, ಮಹಿಳೆಯರು ಸಾಮಾಜಿಕ ಜಾಲತಾಣ ಮತ್ತು ಮೊಬೈಲ್ ಬಳಕೆ ಸದ್ಬಳಕೆ ಮಾಡಿಕೊಳ್ಳಬೇಕು, ಜಾಗೃತರಾಗಿ ಇರಬೇಕು ಅಂತ ಹೇಳಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ನಿರೂಪಣೆ ದ್ಯಾಮಪ್ಪ ಗಾಳಿ ಅವರು ನಡೆಸಿಕೊಟ್ಟಿದ್ದಾರೆ. ಯೋಜನಾಧಿಕಾರಿ ಅವರು ಆದ ಬಸವರಾಜ್ ಅಂಗಡಿ ಸ್ವಾಗತ ಕೋರಿದ್ರು. ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಆದ ರೇಣುಕಾ ಧನ್ಯವಾದ ನಡೆಸಿಕೊಟ್ಟಿದ್ದಾರೆ. ಬಿಎನ್ ಮುಕಾಶಿ, ಎಜಿ ನ್ಯೂಸ್, ಬಾಗಲಕೋಟೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.